ನಮಸ್ತೆ ವೀಕ್ಷಕರೇ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಎಪಿಸೋಡ್ 3 ಆಗಿದೆ. ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ ಹೂಡಿಕೆ ಮಾಡೋಕ್ಕೂ ಮೊದಲು ಯಾವ ರೀತಿ ಅಪಾಯಗಳನ್ನ ನೆನಪಲ್ಲಿಟ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಅಪಾಯಗಳನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ತಿಳ್ಕೊತಾ ಹೋಗೋಣ. ಅಪಾಯಗಳೇ ಇಲ್ಲದೆ ನಾವು ಹೂಡಿಕೆ ಮಾಡ್ತೀವಿ ಅನ್ನೋದು ಇವತ್ತಿನ ದಿನದಲ್ಲಿ ಸಾಧ್ಯ ಇಲ್ಲ. ಮೊದಲನೇದಾಗಿ ಯಾವ ರೀತಿ ರಿಸ್ಕ್ ಮ್ಯಾನೇಜ್ ಮಾಡ್ಬೋದು ಅಂದರೆ ತಪ್ಪಿಸುವುದು, ಅಂದರೆ ಅವಾಯ್ಡ್ ಮಾಡೋದು. ಅವಾಯ್ಡ್ ಮಾಡೋದು ಕೂಡ ಒಂದು ರೀತಿ ರಿಸ್ಕ್ ಮ್ಯಾನೇಜ್. ಬಟ್ ಇದು ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಉಪಯೋಗ ಇಲ್ಲ. ಯಾಕಂದ್ರೆ ನಮ್ಮ ಸೇವಿಂಗ್ಸ್ನ ಇನ್ವೆಸ್ಟ್ ಮಾಡದೇ ಇದ್ರೆ ಅದು ಇನ್ಫ್ಲೇಷನ್ನ ಬೀಟ್ ಮಾಡದೆ ಫ್ಯೂಚರಲ್ಲಿ ಅಂದರೆ ಭವಿಷ್ಯದಲ್ಲಿ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವಾಯ್ಡ್ ಮಾಡೋದು ಕೂಡ ಸೂಕ್ತ ಅಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ಕೆಲವು ಘಟನೆ ಅಥವಾ ಅಭಿವೃದ್ಧಿಯಿಂದ ಪ್ರಯೋಜನ ಪಡೆಯಲು ಸ್ಥಾನವನ್ನು ತೆಗೆದುಕೊಳ್ಳಿ. ಟೇಕ್ ಅ ಪೊಸಿಷನ್ ಟು ಬೆನಿಫಿಟ್ ಫ್ರಮ್ ಒನ್ ಸಮ್ ಇವೆಂಟ್ ಆರ್ ಡೆವಲಪ್ಮೆಂಟ್. ಇದಕ್ಕೊಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದ್ರೆ, ಕೋವಿಡ್ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸ್ಟಾಕ್ ಮಾರ್ಕೆಟ್ ಕೋವಿಡ್ ಟೈಮಲ್ಲಿ ಸ್ಟಾಕ್ ಮಾರ್ಕೆಟು 20-30% ಅಷ್ಟು ಡೌನ್ ಇತ್ತು. ಸೊ ಆಗ ಕೆಲವರು ಹೂಡಿಕೆ ಮಾಡೋದ್ರ ಮೂಲಕ ಈಗ ಪ್ರಾಫಿಟ್ ತಗೊಂಡಿದ್ದಾರೆ, ಅಂದರೆ ಅಪ್ರಿಸಿಯೇಷನ್ ಆಗಿದೆ. ಸೊ ಶೇರ್ ಪ್ರೈಸ್ ಅಪ್ರಿಸಿಯೇಷನ್ ಅಂದರೆ ಶೇರ್ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಇದು ಕೂಡ ಒಂದು ರೀತಿ ಈವೆಂಟ್ನ ಉಪಯೋಗ ಮಾಡಿಕೊಳ್ಳುವಂಥ ರಿಸ್ಕ್ ಸ್ಟ್ರಾಟಜಿ ಆಗಿದೆ. ನೆನಪಿರ್ಲಿ, ಈ ರೀತಿ ರಿಸ್ಕ್ ಸ್ಟ್ರಾಟಜಿ ಕೂಡ ಒಂದೊಂದ್ಸಲ ಮತ್ತಷ್ಟು ನಷ್ಟ ಉಂಟು ಮಾಡುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಕೋವಿಡ್ ಟೈಮಲ್ಲೇ ಫಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ರಿಯಲ್ ಎಸ್ಟೇಟ್. ಸೊ ಕೋವಿಡ್ ಟೈಮಲ್ಲಿ ರಿಯಲ್ ಎಸ್ಟೇಟು ಡಿಮ್ಯಾಂಡ್ ಇಲ್ಲದೆ ಪರ್ಚೇಸ್ ಮಾಡೋರ ಸಂಖ್ಯೆ ಕಡಿಮೆ ಇತ್ತು. ಸೊ ಆಗ ಕೆಲವರು ಕೋವಿಡ್ ಸಮಯದಲ್ಲಿ ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈಗ ಆ ರಿಯಲ್ ಎಸ್ಟೇಟ್ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ. ಸೊ ನೆನಪಿರ್ಬೇಕು, ಈ ರೀತಿ ಇವೆಂಟ್ನ ಉಪಯೋಗ ಮಾಡಿಕೊಂಡು ಲಾಭ ಮಾಡೋಕೆ ತುಂಬ ನಾಲೆಡ್ಜ್ ಇರಬೇಕು. ಸೊ ನಾಲೆಡ್ಜ್ ಇಲ್ಲದೆ ಇನ್ವೆಸ್ಟ್ ಮಾಡಿದ್ರೆ ಆ ಟೈಮ್ಗಳಲ್ಲಿ ಲಾಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಇದು ಕೂಡ ಒಂದು ರೀತಿ ರಿಸ್ಕ್ ಮ್ಯಾನೇಜ್ ಮತ್ತು ಸ್ಟ್ರಾಟಜಿ ಆಗಿದೆ. ಸೊ ನೆಕ್ಸ್ಟ್ ಒನ್, ಲಾಸ್ಟ್ ಒನ್ನು, ಡೈವರ್ಸಿಫೈ, ವೈವಿಧ್ಯಗೊಳಿಸುವಿಕೆ. ಸೊ ಡೈವರ್ಸಿಫೈ ಅಂತ ಹೇಳಿದ್ರೆ ನಮ್ಮ ಹೂಡಿಕೆನ ಒಂದೇ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡದೆ ನಮ್ಮಲ್ಲಿ ಇರೋ ಅಂಥ ಸೇವಿಂಗ್ಸ್ನ ನಾವು ಪಾರ್ಟ್ 1 ವಿಡಿಯೋದಲ್ಲಿ ಹೇಳ್ದಂಗೆ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ, ಈಕ್ವಿಟಿ ಮೇಲೆ, ಬಾಂಡ್ಸ್ಗಳ ಮೇಲೆ, ರಿಯಲ್ ಎಸ್ಟೇಟ್ ಮೇಲೆ, ಗೋಲ್ಡ್, ಹಾಗೆ ಸಿಲ್ವರ್, ಈ ಎಲ್ಲ ಅಸೆಟ್ಗಳ ಮೇಲೆ ಹೂಡಿಕೆ ಮಾಡೋದ್ರಿಂದ ರಿಸ್ಕ್ನ ಮ್ಯಾನೇಜ್ ಮಾಡ್ಬೋದು. ಸೊ ಇನ್ನೊಂದು ರೀತಿ ಹೇಳೋದಾದ್ರೆ ನಿಮಗೆ ಒಂದು ಪಿಕ್ಚರ್ ತೋರಿಸ್ತೀನಿ ನಾನು. ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಅದೇನಂದ್ರೆ ಎಲ್ಲಾ ಮೊಟ್ಟೆಗಳನ್ನು ಒಂದೇ ಬಾಸ್ಕೆಟ್ ಅಲ್ಲಿ ಇಟ್ಟು ಆ ಬಾಸ್ಕೆಟ್ ಬಿದ್ದೋದಾಗ ಅದರಲ್ಲಿರೋ ಅಂತ ಫುಲ್ಲು ಮೊಟ್ಟೆಗಳು ಲಾಸ್ ಆಗುತ್ತೆ. ಸೊ ಹಾಗೆ ನಮ್ಮ ಹೂಡಿಕೆನೂ ಕೂಡ ಒಂದೇ ಅಸೆಟ್ ಮೇಲೆ ಹೂಡಿಕೆ ಮಾಡದೆ ಎಲ್ಲಾ ಅಸೆಟ್ಗಳ ಮೇಲೆ ಸ್ವಲ್ಪ ಸ್ವಲ್ಪ ಡೈವರ್ಸಿಫೈ ಮಾಡೋದ್ರಿಂದ ರಿಸ್ಕ್ನ ಮ್ಯಾನೇಜ್ ಮಾಡ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟ್ರಾಟಜಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.